ನಮ್ಮ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಪನಾ ಚಾವ್ಲಾ ಬಗ್ಗೆ ನೋಡೋಣ. ಕಲ್ಪನಾ ಚಾವ್ಲಾ ಅಂದಿದ ತಕ್ಷಣ ನಮಗೆಲ್ರಿಗೂ ಗೊತ್ತಾಗಿರೋ ವಿಷಯ ಏನು ಅಂದರೆ ದ ಗ್ರೇಟ್ ಸಕ್ಸಸ್ಫುಲ್ ವುಮೆನ್ ಅಂತ ಗೊತ್ತು, ಮತ್ತು ಸ್ಪೇಸ್ಗೆ ಹೋಗಿದ್ದಂಥ ಫಸ್ಟ್ ಇಂಡಿಯನ್ ವುಮೆನ್ ಕಲ್ಪನಾ ಚಾವ್ಲಾ ಅಂತ ಗೊತ್ತು. ಮತ್ತು ಸ್ಪೇಸ್ಗೆ ಹೋಗ್ಬಿಟ್ಟು ರಿಟರ್ನ್ ಬಂದವಾಗ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು, ಮತ್ತು ಅವ್ರ ಲೈಫಲ್ಲಿ ನಡೆದಿದ್ದಂಥ ಬ್ಯಾಡ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಅವರು ಡೆತ್ ಆದರು ಅಂತ ಹೇಳ್ಬಿಟ್ಟು ನಮಗೆ ಈ 3 ಇನ್ಫಾರ್ಮೇಷನ್ ಕ್ಲಿಯರಾಗಿ ಎಲ್ರಿಗೂ ಗೊತ್ತು ಕಲ್ಪನಾ ಚಾವ್ಲಾ ಅಂದಿದ ತಕ್ಷಣ. ಇದನ್ನು ಬಿಟ್ಟು ಅವ್ರ ಲೈಫ್ ಟೈಮಲ್ಲಿ ಏನಾದರೂ ನಡೆದಿರೋದು ನಿಮ್ಗೆ ಗೊತ್ತಾಗಿತ್ತಂದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಅದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಆ ಡೆತ್, ಆ ಬ್ಯಾಡ್ ಇನ್ಸಿಡೆಂಟ್ ಆಯ್ತಲ್ವ, ಅದೊಂದು ಸ್ಮಾಲ್ ಮಿಸ್ಟೇಕ್ ಕೇರ್ಲೆಸ್ನೆಸ್ನಿಂದ ಆಯಿತು ಅಂದರೆ ನಿಮ್ಮ ಕೈಲಿ ನಂಬೋಕ್ಕಾಗುತ್ತಾ? ಎಸ್, ಒಂದು ಸ್ಮಾಲ್ ಮಿಸ್ಟೇಕ್ನಿಂದ ಫ್ಲೈಟ್ ಆಕ್ಸಿಡೆಂಟ್ ನಡುತ್ತು ಅಂತ ಹೇಳ್ತಾರೆ. ಮತ್ತು ಅವ್ರ ಜರ್ನಿ, ಈ ಸ್ಪೇಸ್ ಜರ್ನಿ ಅವ್ರ ಲೈಫಲ್ಲಿ ಯಾವ ಥರ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆದಂಗೆ ಡೀಟೇಲಾಗಿ ಈಗಿರೋ ಈ ಇನ್ಫಾರ್ಮೇಷನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಸ್, ಕಲ್ಪನಾ ಚಾವ್ಲಾ ಅವರಿನ ಸ್ಪೇಸ್ ಜರ್ನಿ ಯಾವ ಥರ ಸ್ಟಾರ್ಟ್ ಆಯ್ತಂದರೆ ಅವ್ರ ಮನೆ ಪಕ್ಕದಲ್ಲಿ ಫ್ಲೈಟ್ ಕ್ಲಬ್ ಇತ್ತು. ಸೊ ಆ ಫ್ಲೈಟ್ ಹೋಗೋದನ್ನ ನೋಡಿ ನಾನು ಒಂದು ದಿವಸ ಹಾರಬೇಕು, ಸ್ಕೈನ ಟಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಅವ್ರ ಮನಸ್ಸಲ್ಲಿ ಜಾಸ್ತಿ ಆಳವಾಗಿ ಫಿಕ್ಸ್ ಆಗಿ, ಮತ್ತು ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಬಂದು, ಮತ್ತು ದೊಡ್ಡವರಾದವ್ನು ಆಸೆನ ಅವ್ರು ತೀರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾಸಾ ಓದಿದ್ರು, ಏರೋಟಿಕ್ಸ್ ಓದಿದ್ರು. ಸೊ ನಾರ್ಮಲಾಗಿ ಇವಾಗಿರೋ ಸಿಚುವೇಷನಲ್ಲೇ ಹುಡುಗಿರನ್ನ ಡಂಪ್ ಮಾಡೋದು ಜಾಸ್ತಿ ಇದೆ. ನಾನು ಇದು ಮಾಡ್ತೀನಿ ಅಂದರೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಡಂಪ್ ಮಾಡೋದು ಜಾಸ್ತಿನೇ ಇದೆ. ಆ ಟೈಮಲ್ಲಿ ಕೂಡ ಒಂದು ಸಕ್ಸಸ್ಫುಲ್ ವುಮೆನ್ ಆದರು ಅಂದರೆ ಅವ್ರು ಏನೇನು ಥರ ಎಲ್ಲ ಸಿಚುವೇಶನ್ ಫೇಸ್ ಮಾಡಿದ್ರು ಅನ್ನೋದು ಈಸಿಯಾಗಿ ಹೇಳ್ಬೋದು. ಬಿಕಾಸ್ ಇವಾಗ ವಿಲೇಜ್ ಕಡೆಯಲ್ಲೂ ಇರೋ ಹುಡುಗಿರು ಇವಾಗ್ಲೂ ವಿಲೇಜಲ್ಲೇ ಇದ್ಕೊಂಡು ಹುಟ್ತೀವಿ, ಯಾವುದೋ 10th +2 ಓದ್ತೀವಿ, ಅಷ್ಟೇ ಸಾಕು, ಮದುವೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಇವಾಗ್ಲೂ ಆ ಸಿಚುವೇಶನ್ ನಡೀತಿದೆ. ಟೆಕ್ನಾಲಜಿ ಡೆವಲಪ್ ಆದ್ರೂ ಈ ಥರ ಇನ್ನೂ ನಡೀತಾನೆ ಐತೆ. ಸೊ ಆ ಟೈಮಲ್ಲಿ ಇನ್ನೂ ಜಾಸ್ತಿ, ಇವಾಗಲೇ ಇಷ್ಟಂದರೆ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಇದ್ದವಾಗ, ಆ ಸಿಚುವೇಷನಲ್ಲೇ ಆ ಟೈಮಲ್ಲಿ ಕೂಡ ಅವ್ರು ಸಕ್ಸಸ್ಫುಲ್ ವುಮೆನ್ ಆದರು. ಸೊ ಅದಕ್ಕೆ ಕಾರಣ ಅವ್ರನ್ನ ಸ್ಟ್ರಾಂಗ್ ಬಿಲೀವ್ನೆಸ್, ಹೋಪ್ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದಾನೆ. ಸೊ ಅವ್ರ ಲೈಫು ಈ ಪಕ್ಕದಲ್ಲಿ ಫ್ಲೈಟ್ ಕ್ಲಬ್ಬಲ್ಲಿ ಸ್ಟಾರ್ಟ್ ಆಗಿದ್ದಂಥ ಆಸೆ ಲಾಸ್ಟಲ್ಲಿ ಅವರು ನಾಸಾಗೆ ಹೋಗಿ ಮತ್ತು ಸ್ಪೇಸ್ಗೆ ಹೋಗಿ ಸಕ್ಸಸ್ಫುಲ್ ವುಮೆನ್ ಆದರು, ಇನ್ಸ್ಪಿರೇಷನ್ ಆದರು ಜಾಸ್ತಿ ಜನಕ್ಕೆ. ಸೊ ಆ ಥರನೇ ಸ್ಟಾರ್ಟ್ ಆಯಿತು. ಮತ್ತು ಅವರು ಡಿಗ್ರಿ ಲೈಫ್ ಬಂತು. ಆ ಟೈಮಲ್ಲಿ ನಾನು ಏರೋಟಿಕ್ಸ್ ಓದಬೇಕು ಅಂತ ಹೇಳಿದಾಗ ಅವ್ರ ಫಾದರ್ ಓಕೆ ಓದು ಅಂತ ಹೇಳ್ಬಿಟ್ರಂತೆ. ಇದೇ ಎಷ್ಟು ಖುಷಿಯಾಗಿರೋ ವಿಷಯ, ಅವರು ಮನೆಯಲ್ಲಿ ಅವ್ರಿಗೆ ಅಲೋ ಮಾಡಿದೆ ದೊಡ್ಡ ಖುಷಿಯಾಗಿರೋ ವಿಷಯ ಅಂತ ಹೇಳ್ಬೋದು. ಸೊ ಓಕೆ, ಅವರು ಕಂಟಿನ್ಯೂ ಮಾಡಿದ್ರು. ಮತ್ತು ಇದರಲ್ಲಿ ಮಾಸ್ಟರ್ಸ್ ಮಾಡಬೇಕು, ನಾನು US ಹೋಗಬೇಕು ಅಂತ ಹೇಳ್ದಾಗೂ ಅವ್ರ ಮನೆಯಲ್ಲಿ ಅಪೋಸಿಷನ್ ಇಲ್ಲದೆ ಓಕೆ ಅಂತ ಹೇಳಿ US ಅವ್ರು ಮಾಸ್ಟರ್ ಮಾಡೋದಕ್ಕೆ ಹೋದರು. ಮತ್ತು ಅವರು ಮಾಸ್ಟರ್ಸ್ ಎಲ್ಲ ಮಾಡಿಬಿಟ್ಟು ರಿಟರ್ನ್ ಬಂದು ಇಂಡಿಯಾಗೆ ಬಂದು ನಾಸಾ ಹತ್ರ ನಾನು ಸ್ಪೇಸ್ಗೆ ಹೋಗಬೇಕು ಅಂತ ಕೇಳಿದ ತಕ್ಷಣ, ನಾರ್ಮಲಾಗಿ ಇವಾಗ ಸ್ಪೇಸ್ಗೆ ಹೋಗ್ಬೇಕು ಅಂದಿದ ತಕ್ಷಣ ನೀನು ಓದಿದ್ಯಾ, ಓಕೆ ಹೋಗು ಅಂತ ಹೇಳ್ಬಿಟ್ಟು ಯಾರೂ ಬಿಟ್ಬಿಡಲ್ಲ. ಸೊ ಅದಕ್ಕೆ ಅವರು ಏನೇನೆಲ್ಲ ಸಿಚುವೇಶನ್, ಅದಕ್ಕೆ ನಾಸಾ ಅವ್ರು ಹೇಳಿದ್ದೇನು ಅಂದರೆ ನೀನು ಫಸ್ಟು ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಬೇಕಂದ್ರೆ ಅದಕ್ಕೆ ನೀನು ನಾಸಾಲಿ ರಿಸರ್ಚ್ ಆಗಿ ವರ್ಕ್ ಮಾಡು ಸ್ವಲ್ಪ ದಿನ, ಅದಾದಮೇಲೆ ನಿನಗೆ ಎಲ್ಲ ಗೊತ್ತಾದಮೇಲೆ ನಿಮ್ಮನ್ನ ನಾವೇ ಸ್ಪೇಸ್ಗೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಓಕೆ ಮಾಡಿ, ಮತ್ತು ಸ್ಪೇಸ್ಗೆ ಹೋಗೋದಕ್ಕೂ ಮುಂಚೆ ಅವರು ನಾಸಾದಲ್ಲಿ ರಿಸರ್ಚರ್ ಆಗಿ ವರ್ಕ್ ಮಾಡಿದ್ರು. ಸೊ 35th ಏಜಲ್ಲಿ ಅವ್ರು ನಾಸಾಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ನಾಸಾಗೂ ಹೋಗ್ತಾರೆ. 1997 ನಾಸಾಗೆ ಹೋಗ್ತಾರೆ. 15 days ಇದ್ಬಿಟ್ಟು ಸ್ಪೇಸಲ್ಲಿ ಮತ್ತೆ ಸಕ್ಸಸ್ಫುಲ್ ಆಗಿ ರಿಟರ್ನ್ ಬಂದರು. ಫಸ್ಟ್ ಟೈಮ್ ಅವ್ರು ರಿಟರ್ನ್ ಬಂದಮೇಲೆ ಇವಾಗ ಸ್ಪೇಸ್ಗೆ ಫಸ್ಟ್ ಟೈಮ್ ಓದೋರು ಮತ್ತೆ ಹೋಗ್ಬೇಕಂತ ಯಾರೂ ಆಸೆ ಬಿಡಲ್ಲಂತೆ. ಆದರೆ ಕಲ್ಪನಾ ಚಾವ್ಲಾ ಅವರು ಮತ್ತೆ ಸ್ಪೇಸ್ಗೆ ಹೋಗೋದಕ್ಕೆ ರೆಡಿ ಆದರು. ಮತ್ತೆ ಸ್ಪೇಸ್ಗೆ ಹೋಗ್ತಿದ್ದಾರೆ. ಸೆಕೆಂಡ್ ಟೈಮು 41st ಏಜಲ್ಲಿ ಅವ್ರು ಮತ್ತೆ ಸ್ಪೇಸ್ಗೆ ಹೋಗ್ತಿದ್ದಾರೆ. ಸ್ಪೇಸ್ಗೆ ಹೋಗಿ ಸಕ್ಸಸ್ಫುಲ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದಾಗ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಬ್ಲಾಸ್ಟ್ ಆಗಿ ಅವರು ಡೆತ್ ಆಗ್ತೈತೆ. ಫ್ಲೈಟ್ ಯಾಕೆ ದಿಢೀರ್ ಅಂತ ಬ್ಲಾಸ್ಟ್ ಆಯಿತು, ಮತ್ತು ಈ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆನೇ ಕಲ್ಪನಾ ಚಾವ್ಲಾ ಮತ್ತು ಅವ್ರ ಟೀಮ್ಗೆ ಗೊತ್ತಾಗಿತ್ತಂತೆ. ಹೇಗೆ ಅಂತಂದರೆ, ಕೆಳಗಡೆ ಈ ಥರ ರಿಸರ್ಚ್ ಹೋಗೋದಕ್ಕೆ ಮುಂಚೆ ಫಸ್ಟು ಸ್ಪೇಸಲ್ಲಿ ಏನೇನಾಗಿದೆ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿದಾಗ ಫ್ಲೈಟ್ ಹೋಗೋ ಮಿಷಿನ್ ಬಂದು 135 ಟೈಮ್ಸು ಸ್ಪೇಸ್ಗೆ ಹೋಗಿ ಬಂದಿದೆ. ಆದ್ರೂ ಇದು ಹೋಗೋದಕ್ಕೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸ್ತಿದ್ದಾರೆ. ಆ ಮಿಷಿನಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಮಿಷಿನಲ್ಲಿ ಚಿಕ್ಕ ಸ್ಪಾರ್ಕ್
ಒಂದು ಫರ್ಮ್ ಒಂದು ಸ್ಟಾರ್ಟ್ ಆಗಿದೆ. ಆ ಫರ್ಮ್ನಿಂದನೇ ಸ್ಪಾರ್ಕ್ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ರಿಸರ್ಚರ್ಗೆ ಸಿಕ್ಕಿದೆ. ಇದನ್ನ ಅವರು ಅಲ್ಲಿ ನೋಡಿದವರು, ಅಲ್ಲಿ ಟೆಸ್ಟ್ ಮಾಡಿದವ್ರು ಹೇಳಿದ್ದಾರೆ ಇಲ್ಲಿ ಚಿಕ್ಕದೊಂದು ಸ್ಪರ್ಮ್ ಇದೆ ಅಂತ ಹೇಳ್ದವನು ಹೈಯರ್ ಪೊಸಿಷನಲ್ಲಿ ಇರೋರೆಲ್ಲ ಜಾಸ್ತಿ ದೊಡ್ಡ ಟೆನ್ಷನ್ ಎತ್ಕೋಬೇಡ, ಚಿಕ್ಕ ತಾನೇ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಬಿಟ್ಬಿಟ್ಟಿದ್ದಾರೆ. ಅದನ್ನು ದೊಡ್ಡದಾಗಿ ಎತ್ಕೊಳ್ಳಿಲ್ಲ. ಅಲ್ಲಿ ಮಾಡಿದಂಥ ಸ್ಮಾಲ್ ಮಿಸ್ಟೇಕ್, ಕೇರ್ಲೆಸ್ನೆಸ್ನಿಂದ ಈ ದೊಡ್ಡ ಇನ್ಸಿಡೆಂಟ್ ಆಗಿ ಮತ್ತು ಕಲ್ಪನಾ ಚಾವ್ಲಾ ಅವ್ರ ಟೀಮ್ ಡೆತ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ರಿಸರ್ಚ್ ಮಾಡಿದ್ರಿಂದ ಈ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಂದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತು ಅಂದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಇದನ್ನು ಫಸ್ಟು ಶೇರ್ ಮಾಡಿ, ಮತ್ತು ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.